ಇಲ್ಲಿ ನೋಡಿ ನಾನು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಕೆಲವರು ಇದನ್ನು ಹುರುಗಡ್ಲೆ ಅಂತಲೂ ಕರೀತಾರೆ. ಇದರಲ್ಲಿನ ಅರ್ಧ ಬಟ್ಲಾಗಷ್ಟೇ ಯೂಸ್ ಮಾಡ್ತೀನಿ. ಮತ್ತು ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗು ಇವು ಜವಾರಿ ಸೌತೆಕಾಯಿ ಅಂತಲೂ ಕರೀತಾರೆ. ಇನ್ನೊಂದು ನೀರು ಸೌತೆಕಾಯಿ ಬರ್ತಿಲ್ಲ, ಅದನ್ನಾದ್ರೂ ತೊಗೋಬೋದು. ನೋಡಿ ಇದರೊಳಗಿನ 2 ಸೌತೆಕಾಯಿನಷ್ಟೇ ನಾನು ತೊಗೋತೀನಿ ರೀ. ನೋಡಿ ಈಗ ಈ ಸೌತೆಕಾಯ್ದ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಳ್ಳೋಣ. ನೋಡಿ ನಾನು ಇವತ್ತು ಸೌತೆಕಾಯ್ದಿಂದನೇ ಹೆಲ್ದಿ ಮತ್ತು ಟೇಸ್ಟಿ ಅಥವಾ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು, ಆ ರೀತಿ ಪರಾಠನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಇದನ್ನು ಕೆಲವೊಬ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿಯೇ ಹಾಗೆ ಸೌತೆಕಾಯಿನ ಹೆರಚಿಬಿಟ್ಟು ಹಾಕ್ತಾರೆ. ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನೀಗ 2 ಸೌತೆಕಾಯಿ, ಮತ್ತು ಈ ಸೌತೆಕಾಯಿ ಕಹಿ ಇಲ್ಲರಿ ಇವು, ಇಲ್ಲ ಸೌತೆಕಾಯಿ ಕಹಿ ಇರ್ತಾವೆ, ನೀವು ಅದನ್ನು ಏನು ಮಾಡ್ಕೊರಿ, ಚೆಕ್ ಮಾಡ್ಕೊರಿ. ನೋಡಿರಿ ಈಗ 2 ಸೌತೆಕಾಯಿಂದ ಇನ್ನೊಂದೇನು ನೀರು ಸೌತೆಕಾಯಿ ಬರ್ತದಲ್ಲ, ಕೆಲವೊಂದು ಕಡೆ ಆ ರೀತಿ ಸೌತೆಕಾಯಿ ಸಿಗ್ತಾವೆ, ನೀವು ಆ ಸೌತೆಕಾಯಿ ಏನಾದ್ರೂ ತೊಗೋಬೋದು ರೀ. ನೋಡಿ ಈಗ ಈ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ ಮತ್ತು ಸೌತೆಕಾಯಿದಿಂದ ಸಲಾಡ್ ಬಿಟ್ಟು ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ನೋಡಿ ಕುಕ್ಕರಲ್ಲಿ ತೊಗೊಂಡಿದ್ದೀನಿ. ಈಗ ಈ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಕುದಿಸ್ಬಿಟ್ಟು ಮಾಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟಿನೇ ಒಂದು 4 ಸೀಟಿಯನ್ನು ತೊಗೋತೀನಿ ರೀ. ಆ ಸೌತೆಕಾಯಿ ಕುದ್ದು ಸಾಫ್ಟ್ ಆಗಬೇಕು ನೋಡಿರಿ. ನೋಡಿ 5 ಅನ್ಕತಕ್ಕ ಸೀಟಿ ಬರಲಿ ರೀ, ಸೀಟಿಯಾಗಿ ಕುಕ್ಕರ್ ಬರಲಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ. ನೋಡಿ ಇದಕ್ಕೊಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲದ್ರೆ ಸ್ಕಿಪ್ ಮಾಡಿರಿ. ಇಲ್ಲೊಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು 7ರಿಂದ 8 ಇರ್ಬೋದು ರೀ. ಇಲ್ಲ ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇಲ್ಲಾಂದ್ರೆ ನೀವು ಏನು ಮಾಡ್ಕೊರಿ, ಅದನ್ನು ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಹಾಕ್ಬೋದು. ಈಗ ಇದನ್ನು ಫೈನ ಪೌಡ್ರ್ ಮಾಡ್ಕೊಂಡು ನೋಡಿರಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ಅನ್ಕತ್ತಾಗ. ನೋಡಿ ಈಗ ಇದು ಕುಕ್ಕರ್ ಬಂದದ್ರಿ. ನೋಡಿ ಸೌತೆಕಾಯಿ ಏನಾಗಿದ್ರೆ ತುಂಬಾ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಅಷ್ಟೇ, ಆ ಸೌತೆಕಾಯಿಗೆ ಅಷ್ಟೇ ನೀರನ್ನು ಹಾಕಿರಿ. ನೋಡಿರಿ ನೀವು ಈ ರೀತಿ ಕಡಗೋಲ್ದಿಂದನೂ ಮಾಡ್ಕೋಬೋದು, ಅಥವಾ ನೀವು ಮ್ಯಾಶರ್ ಇದ್ರೆ ಮ್ಯಾಶರ್ಲೇನೂ ನೀಟಾಗಿ ಮ್ಯಾಶ್ ಮಾಡ್ಕೊರಿ, ನಡೀತದೆ. ನೋಡಿ ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 4 ಸೀಟಿ ಅಂತ ತೊಗೊಂಡಿನಿ. ಸೌತೆಕಾಯಿ ಕುದ್ದು ನೋಡಿರಿ ಎಷ್ಟು ಸಾಫ್ಟ್ ಆಗ್ಯದ. ನೀವು ಇಲ್ಲಿ ಸೌತೆಕಾಯಿ ಬದಲಿ ಸೋರೆಕಾಯಿದಿಂದನೂ ಮಾಡ್ಕೋಬೋದು. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದು ತುಂಬಾ ಬಿಸಿ ಅದ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಈಗ ಇದನ್ನು ಕತಕ ಆರಲಿ ರೀ. ಇದು ಆರಿದ್ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಇದಕ್ಕೆ. ನೋಡಿ ಈಗ ಆರ್ಯದ. ನೋಡಿ ಈಗ ಇದ್ರೊಳಗಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಪೌಡ್ರನ್ನ ಹಾಕಿದ್ದೀನಿ. ಈ ರೀತಿಯೂ ಮಾಡ್ಕೋಬೋದು, ಅಥವಾ ಇನ್ನೊಂದು ರೀತಿಯೂ ನಾನು ನಿಮಗೆ ಇದೇ ಪೌಡ್ರನ್ನು ಯೂಸ್ ಮಾಡಿ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಆ ರೀತಿಯೂ ತೋರಿಸ್ತೀನಿ ರೀ. 2 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ನೋಡಿ 1 ಸ್ಪೂನಾಗಷ್ಟೇ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಏನು ಮಾಡ್ಬೋದು, ಬರೀ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು. ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ 1/4 ಟೀ ಸ್ಪೂನಾಗಷ್ಟೇ, ಸಣ್ಣ ಸ್ಪೂನ್ ಅದ್ರಿ, ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟೇ ಈಗ ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕಿನ್ರಿ ನಾನು. ಕಡಿಮೆ ಮನುಷ್ಯರು ಇನ್ನೊಂದು 2-3 ಸ್ಪೂನಾಗಷ್ಟೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ರೀ. ಇಲ್ಲಿ ಮಸಾಲೆ ಒಳಗನೆ ಇದೇನು ಹಾಕಿನಲ್ರಿ ಸೌತೆಕಾಯಿ ಮಸಾಲೆ, ಅದ್ರ ಜೊತೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ. 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾನು ಎಕ್ಸ್ಟ್ರಾ ನೀರನ್ನೇನು ಹಾಕಿ ಹಿಟ್ಟನ್ನು ಕಲಿಸೋದಿಲ್ಲ ರೀ. ನೋಡಿ ಅಷ್ಟರೊಳಗೇ ಹಿಡಿಸ್ತದೆ. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ತುಂಬಾ ಮೆತ್ತಗೆ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಅಷ್ಟೇ ಮೆಣಸಿನ್ಕಾಯಿ ಹಾಕಿನಂದ್ರೂ ನೋಡಿರಿ ಕಲರ್ ತುಂಬಾ ಅದರೊಳಗೆ ನಾನು ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೆ, ಒಂದು 3 ಖಾರ ಇರೋ ಮೆಣಸಿನ್ಕಾಯಿಯನ್ನು ಹಾಕಿದ್ದೆ ರೀ. ನೋಡಿ ಇನ್ನೂ ಸ್ವಲ್ಪ ಮೆತ್ತಗೆ ಅನ್ಸಕತ್ತದ. ಇನ್ನೊಂದು 2 ಸ್ಪೂನಾಗಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿರಿ ಆ ಮಸಾಲೆಗೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟರಲ್ಲೇ ಹಾಕೋದು, ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೊಳೋದು ರೀ. ನೋಡಿ ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಏನು ಮಾಡ್ಬೋದು, ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಒಂದು 5 ನಿಮಿಷ ಇಡ್ತೀನಿ ರೀ. ಹಿಟ್ಟು ಒಂಚೂರು ನೆನಿಲಿ ರೀ. ಇದು ನೆನೆದ್ರೆ ಅವಾಗ ಏನಾಗ್ತವೆ, ಪರಾಟ ಇನ್ನೂ ತುಂಬಾ ಸಾಫ್ಟಾಗಿ ಬರ್ತಾವೆ ರೀ. ಇದು ನೋಡಿ ಒಂದು 5 ನಿಮಿಷ ಆಗಿದೆ. ನೋಡಿ ನಾನೀಗ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿ ನಿಮಗೆ 2 ಥರನೂ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿನ ಆ ರೀತಿನೂ ನೀವು ಇದನ್ನು ಏನು ಮಾಡ್ಬೋದು, ಮಾಡ್ಕೋಬೋದು. ನೋಡಿ ಇಷ್ಟಿಷ್ಟು ಉಳ್ಳಿ ತೊಗೊಂಡು, ಇಲ್ಲ ನಮ್ಗೆ ಇಷ್ಟು ದೊಡ್ಡನು ಲಟ್ಸಕ್ಕೆ ಬರಲ್ಲ ಅಂದ್ರೆ ನೀವು ಸಣ್ಣ ಇನ್ನೊಂದು ಸ್ವಲ್ಪ ಕಡಿಮೆ ಉಳ್ಳಿಗಳನ್ನ ಹಿಡಿದ್ಬಿಟ್ಟು ಸಣ್ಣ ಸಣ್ಣನು ಮಾಡ್ಕೊರಿ. ನೋಡಿ ಈ ರೀತಿ ಏನು ಮಾಡ್ಬೋದು, ಹಿಟ್ಟು ಹಚ್ಚಿ ಒಂಟು ಪದರ ಹಾಗೇನೇನು ನೀವು ಎಷ್ಟು ಬೇಕಷ್ಟು ತೆಳುವಾಗಿನೂ ಲಟ್ಸ್ಕೋಬೋದು.
ಇಲ್ಲ ಹಿಟ್ಟು ಜಾಸ್ತಿ ಹಿಡ್ದಿನ ಹೇಳಿ ನಾ ಇದು ದೊಡ್ಡ ಸೈಜು ಒಬ್ಬರಿಗೆ ದೊಡ್ಡ ದೊಡ್ಡ ಲಟ್ಸಕ್ಕೆ ಬರೋದಿಲ್ಲ ಸಣ್ಣ ಸಣ್ಣ ಲಟ್ಸ್ಗೆ ಅದಕ್ಕೆ ನೀವು ಉಳ್ಳಿಗಳನ್ನ ಸ್ವಲ್ಪ ಹಿಡೀರಿ ಅವಾಗ ತೆಳವಾಗಿ ಚೆನ್ನಾಗಿ ಬರ್ತಾವೆ ನೋಡಿ ನೋಡಿ ಹಸಿದೇನಾಗ್ತದೆ ಒಬ್ಬರಿಗೆ ರಾ ತಿನ್ನೋದ್ರಿಂದ ಹೊಟ್ಟೆಗೆ ಹತ್ತಲ್ಲ ಅಂತಾರೆ ಅದು ಹಾರ್ಡ್ ಆಗ್ತದೆ ಅಂತ ಹಿಂಗತ್ತಾರ ಈ ರೀತಿ ಕುದಿಸಿ ಸಾಫ್ಟಾಗಿ ಕುದ್ಮೇಲೆ ತುಂಬಾ ಸಾಫ್ಟ್ ಆಗ್ತದೆ ಆವಾಗ ಚಿಕ್ಕ ಮಕ್ಳು ಹಿಡ್ಕೊಂಡು ಎಲ್ಲ ವಯಸ್ಸು ಆದವ್ರೂ ತಿನ್ಬೋದು ತುಂಬ ಟೇಸ್ಟಿನೂ ಇರ್ತೈತಿ ಹೆಲ್ದಿನೂ ಅದು ನಾನು ಇನ್ನೊಂದು ರೀತಿ ಲಟ್ಟಿಸಿ ತೋರಿಸ್ತೀನಿ ಅಂತ ಹೇಳಿದ್ನಲ್ರಿ ಸ್ವಲ್ಪ ಇಷ್ಟನ್ನು ಲಟ್ಟಿಸ್ಬಿಟ್ಟು ಎಣ್ಣೆ ಹಚ್ಚಿ ಈ ರೀತಿ ಆ ಪೌಡ್ರ್ ಏನು ಮಾಡ್ಕೊಂಡಿರ್ತೀವಲ್ರಿ ಹುರ್ಗಡ್ಲೆದ ಈ ರೀತಿನೂ ಹಾಕೋಬೋದು ರೀ ಇಲ್ಲ ಈ ರೀತಿ ಸ್ಟಫಿಂಗ್ ಮಾಡೋರಿದೆ ಅಂದ್ರೆ ನೀವು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಹರ್ಕೋರಿ ಅವಾಗ ಹಿಟ್ಟಿನಲ್ಲಿ ಆ ಸೌತೆಕಾಯಿ ಏನಿರ್ತಲ್ಲ ಉಳಿದಿರೋ ಮಸಾಲೆ ಕುದಿ ಹಿಟ್ಟು ಅಷ್ಟನ್ನೇ ಹಾಕೋರಿ ಇಲ್ಲ ಈ ರೀತಿ ಬೇಡ ಅಂದ್ರೆ ನಾವು ಅದರಲ್ಲಿನೇ ತೆಳವಾಗಿ ಲಟ್ಸ್ಕೊತೀವಿ ಅಂದ್ರೆ ಈ ರೀತಿ ನೀವು ಹಿಟ್ಟಿನಲ್ಲಿನೂ ನೋಡಿ ಎರಡೂ ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿನ ನೋಡಿ ನಾನಿಲ್ಲಿ ಟ್ರ್ಯಾಂಗಲ್ ಶೇಪ್ದಲ್ಲಿ ಇದು ಟ್ರ್ಯಾಂಗಲ್ ಆ ರೀತಿ ಪರಾಠನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಅಂದರೆ ಪದ್ರ ಪದ್ರ ಆಗಿ ಬರ್ತದೆ ಅಂತ ಹೇಳಿ ನೋಡಿ ನಿಮಗೆ ಯಾವ್ದು ಈಸಿನೋ ಅಥವಾ ಅದನ್ನು ನೀವು ಏನು ಮಾಡಬಹುದು ಮಾಡ್ಕೋಬೋದು ನೋಡಿ ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ ರೀ ನಾನು ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡ್ರಿ ಆಲ್ರೆಡಿ ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ತೆವೆನೂ ಚೆನ್ನಾಗಿ ಕಾಯ್ದೆ ನೋಡಿ ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಚೆನ್ನಾಗಿ ಲಟ್ಸ್ಕೊಬೋದು ನೀವು ನೋಡಿ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ನೋಡಿ ಹೊಟ್ಟೆನೇ ಎಣ್ಣೆ ಬೇಡ ಹೆಲ್ದಿನೇ ಬೇಕಂದ್ರೆ ನೀವು ಇದನ್ನು ಎಣ್ಣೆ ಹಚ್ಚಲಾರದೇ ಬೇಯಿಸ್ಕೊರಿ ನಾನು ನೋಡಿ ಒಂದಕ್ಕೆ ಎಣ್ಣೆ ಹಚ್ಚಿಲ್ಲ ಹಾಗೇ ಬೇಯಿಸ್ಬಿಟ್ಟು ತೋರಿಸಿನಿ ಇನ್ನೊಂದಕ್ಕೆ ಎಣ್ಣೆಯನ್ನು ಹಚ್ತೀನಿ ಈ ರೀತಿ ಮಾಡಿ ಮಕ್ಕಳಿಗೆ ತುಪ್ಪ ಹಚ್ಚಿಬಿಟ್ಟು ನೀವು ರೋಲ್ ಥರ ಮಾಡಿನೂ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ನೋಡಿ ಖಾರ ಚಿಕ್ಕ ಮಕ್ಕಳು ತಿಂದ್ರೆ ಖಾರನ ನೀವು ಏನು ಮಾಡಿರಿ ನೋಡ್ಕೊಂಡು ಹಾಕೋರಿ ನೋಡಿ ಈ ರೀತಿ ಪತ್ರ ಪತ್ರ ಆಗಿ ಬರ್ತದೆ ಅಂಥೇಳಿ ಇದೊಂದನ್ನು ಟ್ರ್ಯಾಂಗಲ್ ಶೇಪ್ನಲ್ಲಿ ಪರಾಠನ ಲಟ್ಟಿಸ್ಬಿಟ್ಟು ತೋರಿಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರೋದೈತೆ ನೋಡಿ ಇಷ್ಟನೇ ಒಳಗಡೆ ಎಲ್ಲ ಮಸಾಲೆ ಇರ್ತದಲ್ಲ ಅಷ್ಟೇ ಚೆನ್ನಾಗಿ ಪದ್ರ ಪದ್ರ ಆಗಿನೇ ಬರ್ತದೆ ಇವಕ್ಕೆ ಏನೂ ಬೇಡ ಬಿಸಿ ಬಿಸಿ ನೀವು ಏನು ಮಾಡ್ಬೋದು ಹಾಗೇನೂ ತಿನ್ಬೋದು ಇದನ್ನು ನೋಡಿ ಎರಡು ರೀತಿ ಮಾಡಿ ಎರಡು ರೀತಿನೂ ನಾನು ನಿಮಗೇನು ಮಾಡಿದ್ದೀನಿ ನೋಡಿ ಬೇಯಿಸ್ಬಿಟ್ಟು ತೋರಿಸಿದ್ದೀನಿ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ಪರಾಠ ರೆಡಿ ಆಗ್ಯಾವ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ನೋಡಿ ನಾನು ನಿಮಗೆ ಓಪನ್ ಮಾಡಿಬಿಟ್ಟೇನು ತೋರಿಸ್ತೀನಿ ನೋಡಿ ಪದ್ರ ಪದ್ರ ಆಗಿನೇ ಎಷ್ಟು ಚೆನ್ನಾಗಿ ಬಂದಾವ ನೋಡಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರ್ತೈತೆ ನೋಡಿ ಇದನ್ನು ಏನು ಮಾಡ್ಬೋದು ಬಿಸಿದು ಹೀಗೇನೂ ತಿನ್ಬೋದು ಅಥವಾ ನಾನಿಲ್ಲಿ ಇದನ್ನು ನೋಡಿ ನೀವು ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಏನೂ ಬೇಡ ಅಂದ್ರೆ ನೀವು ಇದನ್ನು ಮಾಡ್ಬೋದು ಸಾಸ್ ಜೊತೆನೂ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೊಡ್ಬೋದು ಟೇಸ್ಟಿನೂ ಅದ ಹೆಲ್ದಿನೂ ಅದ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಪ್ರೋಟೀನು ಫೈಬರ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ಈ ಪರಾಟ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು